ಸಮಾಜಕ್ಕೊಂದು ಒಳ್ಳೆಯ ಮೆಸೇಜ್ ಅನ್ನ ಕೊಡಬೇಕಾಗಿರುವಂತವರು ಸಮಾಜಕ್ಕೆ ಏನೋ ಮೆಸೇಜ್ ಕೊಡಕ್ಕೆ ಹೋಗ್ಬಿಟ್ಟು ತಾವೇನೋ ಬಿಲ್ಡಪ್ ಕೊಡಕ್ಕೆ ಹೋಗಿ ತಗಲಾಕೊಂಡು ಕೇಸ್ ಹಾಕ್ಸ್ಕೊಂಡು ಬಸವೇಶ್ವರ ನಗರ ಠಾಣೆಗೆ ಈಗ ವಿನಯ್ ಗೌಡ ಮತ್ತು ರಜತ್ ಈಗ ಮತ್ತೆ ಹಾಜರಾಗಿದ್ದಾರೆ. ಒಟ್ಟಿಗೆ ರೀಲ್ಸ್ ಅನ್ನ ಮಾಡಿ ಒಟ್ಟಿಗೆನೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಶರ್ಟ್ ಬಟನ್ ಓಪನ್ ಮಾಡಿಕೊಂಡೇ ಠಾಣೆಗೆ ಹೋಗಿರೋದು ರಜತ್. ಇಂಥವ್ರನ್ನೆಲ್ಲ ಒಳಗಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ಆ್ಯಕ್ಚುಲಿ ನೀವೆಲ್ಲ ನೋಡ್ತಿರೋ ಥರನೇ ಏನೋ ಒಂದು ಚಿಕ್ಕ ವಿಷಯ ಅದು. ರೀಲ್ಸ್ ಮಾಡಿದ್ವಿ ನಾನು ವಿನಯ್. ಅದು ಸುಮ್ಮನೆ ನಾವು ಬೀಯಿಂಗ್ ಆ್ಯನ್ ಆ್ಯಕ್ಟರ್ ನಾವು ಅದನ್ನು ಮಾಡಿದ್ವಿ ಹೊರತು ಇಲ್ಲ ಏನೋ ಕೆಟ್ಟದಾಗಿ ಪ್ರಮೋಷನ್ ಮಾಡೋದಾಗಲಿ ಇಲ್ಲ ಅದರಿಂದ ಏನಾದರೂ ಕೆಟ್ಟದ್ದು ಕಲೀಲಿ ಜನ ಅನ್ನೋದು ಮಾಡೋ ಇಂಟೆನ್ಷನ್ ನಮ್ದು ಇರಲಿಲ್ಲ. ಬಟ್ ನನ್ನ ಮಗನೇ ಉಪ್ಪು ಹುಳಿ ಖಾರ ಜಾಸ್ತಿ ಆಗೋಯ್ತೇನಲ್ಲ. ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ಹಲೋ, ದಯವಿಟ್ಟು ಪಬ್ಲಿಕ್ಗೆ ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ಬೇಡಿ. ನಾನೇ ನಿಮ್ಮ ತಂಗಿ ನಾವು ಇನ್ಡೆಪ್ತ್ ಆಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅಂತ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಇದನ್ನ ದಯವಿಟ್ಟು ಬೇರೆ ಥರ ತಿರ್ಗ್ಸೋಕ್ಕೆ ಹೋಗಬೇಡಿ. ಬಟ್ ಅದೇ ಸೆಟ್ ಪ್ರಾಪರ್ಟಿನ ಇವಾಗ ನಾವು ಹೋಗ್ತಾ ಇದ್ದೀವಿ, ತರಿಸ್ತೀವಿ. ಇದನ್ನು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಏನೇ ಇದ್ರೂ ಹೇಳಿ. ಯಾಕಂದರೆ ನಾವು ಯಾವುದು ಬೇಕಂತ ಯಾರೂ ಮಾಡಿಲ್ಲ ಇಲ್ಲಿ. ಹಂಗಿದ್ದಾಗ ಇದು ಬೇಕಂತ ಮಾಡಿದ್ವಿ ಇಲ್ಲ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅನ್ನೋದೆಲ್ಲ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜನ್ಮಕ್ಕೆ ದಿನ ಬೆಳಗಾದ್ರೆ ಏನಾದ್ರೂ ಒಂದು ರಾಮಾಯಣ ಮಾಡ್ಕೊಂತಾನೆ ಇರ್ತೀಯ. ನೀನ್ ಸಿಗಾಕೊಳ್ಳೋದಂದ್ರೆ ನನ್ನೂ ತಗಲಾಗ್ತೀಯ.